ಸಿಡಿಪಿಒ ತಪ್ಪನ್ನ ಅಂಗನವಾಡಿ ಕಾರ್ಯಕರ್ತೆಯ ತಲೆಗೆ ಕಟ್ಟಲು ಪ್ಲಾನ್. ಪ್ರಕರಣ ಮುಚ್ಚಿ ಹಾಕಲು ನಾನಾ ಕಸರತ್ತು ನಡೆಸುತ್ತಿದ್ದಾರೆ ಅಧಿಕಾರಿಗಳು. ಎಸ್, ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ಮಕ್ಕಳು ಮತ್ತು ತಾಯಂದಿರ ಆರೋಗ್ಯ ಅಭಿವೃದ್ಧಿಗಾಗಿ ಪೂರಕ ಪೌಷ್ಟಿಕ ಆಹಾರವನ್ನ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆ ಮಾಡ್ತಾ ಇದೆ. ಆದರೆ ಅಧಿಕಾರಿಗಳ ಹಣದಾಸೆಯಿಂದ ಈ ಯೋಜನೆ ಫಲಾನುಭವಿಗಳಿಗೆ ತಲುಪದೆ ಅಧಿಕಾರಿಗಳ ಪಾಲಾಗ್ತಾ ಇದೆ. ನಿಮ್ಮ ಪ್ರಜಾಶಕ್ತಿ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಹೌದು, ಪಾವಗಡ ತಾಲೂಕಿನಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಸರಬರಾಜು ಮಾಡ್ತಾ ಇದ್ದ ಆಹಾರ ಪ್ಯಾಕೆಟ್ಗಳಲ್ಲಿ 100 ಗ್ರಾಂ ಕಡಿಮೆ ಇರೋದು ಪ್ರಜಾಶಕ್ತಿ ರಿಯಾಲಿಟಿ ಚೆಕ್ ವೇಳೆ ಬೆಳಕಿಗೆ ಬಂದಿತ್ತು. ಅಲ್ಲದೆ ತಾಲೂಕಿನ ಮಧ್ಯೆ ಗ್ರಾಮದ ಅಂಗನವಾಡಿ ಸಹಾಯಕಿ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ 1 ವರ್ಷದಿಂದ ಕೆಲಸಕ್ಕೆ ಗೈರಾದರೂ ಕೂಡ ಅವರ ಹೆಸರಿನಲ್ಲಿ ನಕಲಿ ಹಾಜರಾತಿ ಸೃಷ್ಟಿಸಿ ಆಕೆಗೆ 1 ವರ್ಷದ ಸಂಬಳವನ್ನ ನೀಡ್ತಾ ಇದ್ದ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಇಷ್ಟಲ್ಲದೆ ಅಂಗನವಾಡಿಗೆ ನೀಡ್ತಾ ಇರೋ ಹೆಸರು ಕಾಳಿನಲ್ಲಿ ರಾಶಿ ಹುಳುಗಳು ಇದ್ದಿದ್ದು ಕೂಡ ಕಂಡು ಬಂದಿತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಮಾಡಿ ಅಧಿಕಾರಿಗಳ ಕಣ್ತೆರೆಸುವ ಕೆಲಸವನ್ನ ಮಾಡಿತ್ತು. ಆದ್ರೆ ಇಷ್ಟೆಲ್ಲ ಆದ್ರೂ ಇವರ ವಿರುದ್ಧ ಯಾವುದೇ ಕ್ರಮವಾಗದೇ ಇರೋದು ಮೇಲಧಿಕಾರಿಗಳ ಮೇಲೆಯೂ ಹಲವು ಅನುಮಾನಗಳು ಮೂಡುವಂತೆ ಮಾಡ್ತಾ ಇದೆ. ಇನ್ನು ಇದರಲ್ಲಿ ಪಾವಗಡ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿರೋ ಸುನೀತಾ ಅವರು ಕರ್ತವ್ಯ ಲೋಪ ಎಸಗಿದ್ದಲ್ಲದೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರು ಇವರ ವಿರುದ್ಧ ಯಾವುದೇ ಕ್ರಮ ಜರುಗಿಸೋಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಇದೆಲ್ಲದರ ಹಿಂದೆ ದೊಡ್ಡ ಜಾಲವೇ ಇದೆಯಾ ಅನ್ನೋ ಸಂಶಯ ಮೂಡ್ತಾ ಇದೆ. ಇನ್ನು ಮಧ್ಯೆ ಗ್ರಾಮದ ಅಂಗನವಾಡಿ ಸಹಾಯಕಿ ರಾಜೀನಾಮೆ ನೀಡಿದ್ದ ಮೇಲೆಯೂ ಸಂಬಳ ಹಾಕಿರೋ ಪ್ರಕರಣವನ್ನ ಆ ಅಂಗನವಾಡಿ ಕಾರ್ಯಕರ್ತೆಯ ತಲೆಗೆ ಕಟ್ಟುವುದಕ್ಕೆ ಅಧಿಕಾರಿಗಳು ಭಾರೀ ಕಸರತ್ತನ್ನ ನಡೆಸುತ್ತಿದ್ದಾರಂತೆ. ಮಧ್ಯೆ ಗ್ರಾಮದಲ್ಲಿ ಸುಮಾರು 25 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವ ಅಂಗನವಾಡಿ ಕಾರ್ಯಕರ್ತೆ ನಾಗಲಕ್ಷ್ಮಮ್ಮ ಎಂಬುವವರನ್ನ ಕಚೇರಿಗೆ ಕರೆಸಿ ಸಿಡಿಪಿಒ ಸುನೀತಾ, ಮೇಲ್ವಿಚಾರಕಿಯರಾದ ವಿಜಯಲಕ್ಷ್ಮಿ, ಮಮತಾ, ಜಯಲಕ್ಷ್ಮಿ ಎಂಬುವವರು ಒತ್ತಡ ಹಾಕ್ತಿದ್ದಾರಂತೆ. ಈ ಪ್ರಕರಣವನ್ನ ಮುಚ್ಚಿ ಹಾಕಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರಂತೆ. ಹೀಗಾಗಿ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳು ಪಾವಗಡ ಸಿಡಿಪಿಒ ಕಚೇರಿಯಲ್ಲಿ ನಡೀತಾ ಇರುವ ಇಂತಹ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.